ನಮಸ್ಕಾರ ಎಲ್ಲ ಉಗಾಡು ಮಂದಿಗೆ ನೀನು ವಾಟ್ಸಾಪ್ಗೆ ಹಾಯ್ ದೋಸ್ತ ಒಂದು ಮೆಸೇಜ್ ಬರ್ತದ ಮತ್ತಂದ ತಿಳ್ಕೊಂಡ್ಬಿಡ್ರಿ ಆ ಹೋಸುಮ್ಗ ನಿಮ್ಗೆ ಏನೋ ಮತ್ತೆ ಹಳಕ್ಕೆ ಕೇಳೋಕೆ ಪ್ಲಾನ್ ಮಾಡ್ಯಾನ ಇವತ್ತು ನಿಮ್ಮ ಜೀವನ ಮುಗಿತು ಮತ್ತೇನಿಲ್ಲ ದೋಸ್ತ ಬರೀ ಫೈಲ್ ವರ್ಕ್ ಇರ್ತದ ಆಮೇಲೆ ಒಂದು ಸ್ವಲ್ಪ ಲ್ಯಾಪ್ಟಾಪ್ದಾಗ ವರ್ಕ್ ಇರ್ತದ ಆಮೇಲೆ ಒಂದು ಸ್ವಲ್ಪ ಏನೋ ಕಂಪ್ಯೂಟರ್ ಇರ್ತದ ಒಂದು 4 ಕ್ಲಾಸ್ ಇರ್ತಾವ ಅಟೆಂಡ್ ಮಾಡೋದೈತಿ ಹಂಗೆ ಮಾಡೋದೈತಿ ಬರೇ ಮಂಡ ಹೋಗುದು ಬಿಡುದ್ರಿ ₹1 ನೀವು ಕೊಡಕ್ಕೆ ಹೋಗ್ಬೇಡ್ರಿ ನೀವು ಅದನ್ನ ಖರೀದಿ ಮಾಡ್ಬೇಕಾಗ್ತದ ಪರ್ಚೇಸ್ ಮಾಡ್ಬೇಕಾಗ್ತದ ಅಂತ ತಿಳಿದವ್ ನಾವು ಸೀರೆ ಜಂಪರ ಅರಿಬಿ ಪ್ಯಾಂಟ ಬ್ಯಾಗ ನಿಕ್ಕರ ಚೈಟಿ ಬಣ್ಣ ಅವನವನು ಏನು ಸುಡುಗಾಡ್ ಸೈತಿ ಕಣಿ ಕಾಣ್ತಾವ ಎಲ್ಲ ತೊಗೊಂಡು ಪರ್ಚೇಸ್ ಮಾಡ್ಕೊಂಡು ಬಂದು ಬಿಡುದ್ರಿಪ್ಪ ಮನೆಗೆ ಅಲ್ಲಿ ದೋಸ್ತಿಗೆ ಎಲ್ಲಾನು ಗೊತ್ತಿರ್ತದ ಅದು ಆ ಹೊಸ್ಕೊಳ್ಬೇಕು ಜೀವನದಾಗ ಏನೇನು ಅತಿ ದೊಡ್ಡ ಶತ್ರು ಯಾವ ಇದ್ರೆ ನಮ್ಮ ದೋಸ್ತ ಇರ್ತಾನೆ ಹೊಸ್ಕೊಳ್ಮಕ್ಳ ಹಾಳಾಗೋದು ಇವರಿಂದ ಉದ್ದಾರ ಆಗೋದು ಇವರಿಂದ ಪಕ್ಕ ಅದ ಒಂದು ಲೆಕ್ಕಲೆ ನೀವು ಆ ಗೌರ್ಮೆಂಟ್ ಜಾಬ್ ಇದ್ರೆ ನಿಮ್ಮ ದೋಸ್ತ್ ಕರಿತಾನೇನ್ರಿ ಈಗ ಅಕಸ್ಮಾತ್ ಒಬ್ಬ ದೋಸ್ತ ಇವಾಗ ಕಂಪ್ನಿಯಾಗ ಕೆಲಸ ಮಾಡಕತ್ತವ ನಾವು ಏನೋ ಕರ್ದ ಅದ ನಿಮ್ಮ ದೋಸ್ತ್ ಗೌರ್ಮೆಂಟ್ ಜಾಬ್ ಮಾಡಕತ್ತ ದೋಸ್ತ್ ಬರ್ತೇನೋ ನನ್ನ ಜೊತೆ ತಿಂಗಳ 45,000 ಕೊಡ್ತಾರ ಕರಿತಾನ್ರಿ ಅವ್ ಕರಿಯಂಗಿಲ್ಲ ಹೋದ್ ಯಾಕಂದ್ರೆ ನೀ ಬರ್ತನಂದ್ರೆ ಅವ್ ಕರ್ಕೋದಿಲ್ಲ ಯಾಕಂದ್ರೆ ಮುಚ್ಕೊಂಡು ನೀ ಎಕ್ಸಾಮ್ ಬರ್ದು ಬಾಲಿ ಹೋದ್ ಮಾಡೋ ಕೂತ್ಕೊಂಡು 3-4 ವರ್ಷ ಓದು ಆಮೇಲೆ ನನ್ನ ಜೊತೆ ಬಾ ಅಂತಾರೆ ಅದೊಂದು ಈಗ ಚಲೋ ಕಂಪ್ನಿಗೆ ಬರ್ತಾವೆ ಈ ಆ್ಯಪಲ್ ಕಂಪ್ನಿ ಇವು ಏರ್ಟೆಲ್ ಕಂಪ್ನಿ ಇವು ಜಿಯೋ ಕಂಪ್ನಿಗಳ್ದ ಅಲ್ಲಿ ಕೆಲಸ ಮಾಡ್ತಿರ್ತಾರೆ ಕೆಲವರ ಅಲ್ಲಿ ನೀ ನಾ ಬರ್ತಾನೆ ಬ್ಯಾಗ್ ತೊಗೊಂಡು ಒಳಗೆ ಹೋಗಿ ಕದ 4 ಸಲ ಒದ್ದು ಗ್ಲಾಸ್ ಮುರಿದು ಅದು ಬಾಡಿಗೆ ಕಟ್ಟಿ ಪೊಲೀಸ್ ಠಾಣೆದಾಗ ಮುಕ್ಕಳು ಬರುವಂಗೆ 4 ಡಿಕ್ಕಿರ್ಸಿರು ನಿನ್ನ ಕರ್ಸೋದು ಯಾಕ ತಮ್ಮ ಅದಕ್ಕೊಂದು ಸಿಸ್ಟಮ್ ಅದ ಅದಕ್ಕೊಂದು ರೂಲ್ಸ್ ಅದ ಹಂಗಾಯ್ಸಿ ಬಾಣಿ ಅಂತಾರೆ ರೇ ಇಷ್ಟೇ ತಿಳ್ಕೊಂಬಿಡ್ರಿ ನೀವು ಈ ಇಂಡಿಯಾದಾಗ ಇಷ್ಟೊಂದು ನಿರುದ್ಯೋಗಿಗಳ ಸಂಖ್ಯೆ ಅದ ಎಷ್ಟೋ ಮಂದಿನ ಕೆಲಸ ಸಿಗ್ಲಾಕಾಗಿ ನಿಂತು ಹೊಯ್ಕೊಂಡು ಸಾಯಕತ್ತಾರ ಅಂತತ್ರೋಗ ಫೋನ್ ಹಚ್ಚಿ ದೋಸ್ತ ಇಲ್ಲೊಂದು ಕೆಲಸ ಐತಿ ಇಲ್ಲೊಂದು ದಗದ ಐತಿ ಅಂತ ನಿಮ್ಮನ್ನು ಕೈತಾರಂದ ಲೆಕ್ಕ ಹಾಕೊಂಡ್ಬಿಡ್ರಿ ಅದು ಎಷ್ಟರ ಮಟ್ಟಿಗೆ ಆ ಸುದ್ದಿ ಇರ್ತದ ಅನ್ನೋದು ಕೆಲಸ ನೀವು ತಿಳ್ಕೊಂಡು ಫೋನ್ ಹಚ್ಚಿ ಕರಿತಾರಂದ್ರೆ ಲೆಕ್ಕ ಹಾಕಿರಿ ನೀವು ಕೆಲ್ಸಕ್ಕೆ ಅದು 18,000 ತಿಂಗಳ ಹಬ್ಬ 18,000 21,000 ಮತ್ತು ಕಮಿಷನ್ ಬ್ರಾಕೆಟ್ನ್ಯಾಗ ಮತ್ತು ತಳಗ ಒಂದು ಸಣ್ಣ ಹಾಕ್ತಾರೆ ಲೈಫ್ ಟೈಮ್ ನೀವು ಹಾಯ ಹೋಗುತ್ತೆ ಆಕ್ಸಿಡೆಂಟ್ ಆಗ್ತದ ಅನ್ನೋದು ಅದು ಗೊತ್ತಿಲ್ಲ ಹೋಗ್ಸೋಳಿ ಮಕ್ಳು ಯಾವುದು ಲೈಫ್ ಟೈಮ್ ಅದು ಲೈಫ್ದಾಗ ಟೈಮ್ ಲೈಫ್ ಹೋಯ್ತು ಯಾರಿಗೂ ಗೊತ್ತಾಗುತ್ತೆ ಇನ್ನೂರ್ಗೂ ಕರೆ ಲೈಫ್ ಟೈಮ್ ಅವನು ಸಾಂಗೇನು ಮಜ್ಜಿಗೆ ಅನ್ಕೋತ ಹೋಗಿ ಬಿಡುದ್ರಿ ಒಂದು ಕುರಿ ಬ್ಯಾ ಅಂತದ್ದು ಎಲ್ಲ ಕುರಿ ಬ್ಯಾ ಅನ್ಕೋತ ಹೋಗ್ಕೋ ಅವ್ನು ಐತಿ ಈ ಸದ್ಯ ನಿಮಗೆ ಯಾವರೇ ಹುಚ್ಚುಳೆ ಮಗ ಇಲ್ಲೊಂದು ದೋಸ್ತ ಇದು ಕಂಪ್ನಿ ಐತಿ ಇಲ್ಲೊಂದು ಕೆಲಸ ಐತಿ ಸ್ಟಾರ್ಟಿಂಗ್ 18,000 ಕೊಡ್ತಾರೆ 21,000 ಕೊಡ್ತಾರೆ ಹಂಗೈತಿ ಹಿಂಗೈತಿ ಲೈಫ್ ಟೈಮ್ ಕೊಡ್ತಾರೆ ಹಂಗೆ ಮಾಡ್ತಾರೆ ಯಾವರೇ ಬೋಳಿ ಮಗ ಹೇಳಿದ್ರೆ ನೀವು ಅವ್ರಿಗೆ ಒಂದೇ ಮಾತು ಹೇಳಿಬಿಡಿರ್ತಾವೆ ನಿನಗೆ ಏನು ಆ ತಿಂಗಳ ಪೇಮೆಂಟ್ ಆಗ್ತದೆ ಆ ಪೇಮೆಂಟ್ ನಂಗೆ ಡೀಟೇಲ್ಸ್ ಬಿಡು ಆಮೇಲೆ ನಾನು ನಿನಗೆ ಬರ್ತಾನೆ ಅಂತ ಹೇಳ್ಬಿಡ್ರಿ ನೀವು ಅವ್ನ ಜೀವನದಾಗ ಪೇಮೆಂಟ್ ಆಗಿರಂಗಿಲ್ಲ ನೀವು ಅಲ್ಲಿ ಕೆಲಸಕ್ಕೆ ಹೋಗಿರಂಗಿಲ್ಲ ಪಕ್ಕ ಯಾವರೇ ಅಂದಂದ್ರೆ ಇಲ್ಲೊಂದು ಕೆಲಸ ಐತಿ ಹಂಗೈತಿ ಹಿಂಗೈತಿ ಆ ಕಂಪ್ನಿ ಈ ಕಂಪ್ನಿ ಐತಿ ಯಾವರೇ ಅಂದಂದ್ರೆ ನೀ ಎಷ್ಟು ತಿಂಗಳಾತ್ ಹೋಗಿ ಕೇಳ್ರಿ ಮೊದಲು 1 ತಿಂಗಳು 2 ತಿಂಗಳು ಅಂದ್ರೆ ಅದು ನಿನಗೆ ಏನು ಪೇಮೆಂಟ್ ಆಗಿದಲ್ಲ ಆ ಪೇಮೆಂಟ್ ಡೀಟೇಲ್ಸ್ ಸ್ವಲ್ಪ ನನಗೆ ಬಿಡು ಈ ಥರ ಒಂದು ಮಾತು ಹೇಳ್ರಿ ನೀವು ಅವಾಗ ನೋಡ್ರಿ ನೀವು ಏನು ಹೇಳ್ತಾನೆ ಅವಾಗ ನೀವು ಕಾದು ನೋಡಿರ್ಬೇಕಾರ ಆ ಕೆಲವು 15 ದಿವಸ ಆಯ್ತು 8 ದಿವಸ ಹೋಗಿತ್ತಲ್ಲ ಅವ್ರಿಗೆ ಒಂದು ಮಾತು ಹೇಳ್ರಿ ನೀವು ಇಲ್ಲ ದೋಸ್ತ ನಾ ಈಗ ಹೋಗಿ 15 ದಿವಸ ಆಯ್ತು 8 ದಿವಸ ಆಯ್ತು ಅನ್ನೋ ಹುಡ್ಸು ಮಕ್ಕಳು ಅದಾರೆ ಅವ್ರಿಗೆ ಏನು ಹೇಳ್ರಿ ಈ ತಿಂಗಳು ನಿನ್ನ ಪೇಮೆಂಟ್ ಆಗ್ತದಲ್ಲ ಅದನ್ನ ಡೀಟೇಲ್ಸ್ ಬಿಡಪ್ಪ ಅವಾಗ ನಾನು ಪ್ಯಾಕಲ್ಲ ನಾನು ಹಿಂದೆ ನಾವು ಒಬ್ಬ 10 ಮಂದಿನ ಕರ್ಕೊಂಬರ್ತಂತ ಹೇಳ್ಬಿಡ್ರಿ ನೀವು ಮತ್ತೇನೈತಿ ರೀ ಇದ್ರ ಇಟ್ಟು ಭರವಸೆ ಯಾವ್ರಿಗೆ ಕೊಡ್ತಾನೋ ನಾ ಕೊಡ್ತಾನೆ ಯಾಕಂದ್ರೆ ನಾನು ಮನೆ ಮುರ್ಕೊಂಡು ಬಂದನು ಹೋಗ್ಯವ್ ನಾವು ತಂದ ಕೇಸಿಂದ ಅದಕ್ಕೆ ಜೀವನದಾಗ ಯಾರು ಯಾಮಾರಕ್ಕೆ ಹೋಗ್ಬಾರ್ದು ಕರ್ದ ಕೆಲಸ ಕೊಡಾಕತ್ತಾರಂದ್ರೆ ಲೆಕ್ಕ ಹಾಕೊಂಡ್ಬಿಟ್ರಿ ಅಲ್ಲಿ ಏನೋ ಒಂದು ಲಫಡ ಐತಿ ಏನೋ ಒಂದು ಐತೆ ಇವಾಗ ಆಗಿ ಬರ್ತಿರಂಗಿಲ್ಲ ನಾನು ಹಿಡ್ಕೊಂಡು ಹೇಳಕತ್ತಾನ ನಮ್ಮ ಪರಿಸ್ಥಿತಿ ನಮ್ಮ ಒಂದು ಕೆಪಾಸಿಟಿ ಎಷ್ಟು ಐತೆ ಅನ್ನೋದು ನಮಗೆ ಗೊತ್ತಿರ್ತದ ಆದ್ರೂ ನಮ್ಮನ್ನ ಕೇಳ್ತಾರಂದ್ರೆ ಲೆಕ್ಕ ಹಾಕಿಬಿಡು ನಾವು ನಮ್ಮಂಥ ಬಕ್ರಾಗಳನ್ನ ಹುಡುಕ್ಯಾಡತ್ತಂದ ತಿಳ್ಕೊಂಡ್ಬಿಡ್ರಿ ಯಾಕಂದ್ರೆ ಜೀವನದಾಗ ದುಡ್ಡಿನ ವ್ಯಾಲ್ಯೂ ಭಾಳ ಐತ್ರಿ ಈಗಿನ ಕಾಲದಾಗ ಹಾಗಾಗಿ ದುಡ್ಡು ಹುಟ್ಟಬೇಕಂದ್ರೆ ಎಷ್ಟು ಕಷ್ಟ ಐತೆ ಅನ್ನೋದು ಅದು ನಿಮಗೂ ಗೊತ್ತೈತಿ ಹೆಚ್ಚಿಗೆ ಹೇಳುವಂಥ ಏನು ಅವಶ್ಯಕತೆ ಇಲ್ಲರಿ ಯಾವ್ದಾದ್ರು ಏನೈತೆ ಅಂದ್ರೆ ಈಗ ಈ ಮಿಡಲ್ ಕ್ಲಾಸ್ ನಮ್ಮಂಥ ಹುಡುಗರ ಜೀವನ ಭಾಳ ಕಷ್ಟ ಅದಾವ ನಾವು ₹100 ಖರ್ಚು ಮಾಡ್ಬೇಕಂದ್ರೂ ಎಲ್ಲೋ ಹಿಂದೆ ಮುಂದೆ ನೋಡ್ತಿರ್ತಾವೆ ಅಂತ ತುಳಗ ಅವ್ನು ಯಾವ ಬರ್ತಾನೆ ಕಂಪ್ನಿ ಅವ್ ಬರ್ತಾನೆ 42,000 ತುಂಬು 8 ತುಂಬು 7 ತುಂಬು ಮತ್ತು ಅವ್ನು ಕೆಳಗೆ 3 ಮಂದಿನ ಹಾಕುವ ಅದು ಪರ್ಚೇಸ್ ಮಾಡು ಇದನ್ನ ಪರ್ಚೇಸ್ ಮಾಡು ಸೀರೆ ಜಂಪರ ಪಲಕರ್ ತಗೋ ಅದನ್ನ ಮಾಡು ಇದನ್ನ ಮಾಡು ತಂದ್ರೆ ಯಾಕೆ ಬೇಕಾಗಿತ್ತು ಅವನವನ ಅಟ್ ನೀ ಸೀರೆ ಜಂಪರ್ ತಗೋದಾದ ಇಲ್ಲ ಊರಾಗ ರಗಡ ಅಂಗಡಿ ಅದಲ್ಲಕೋ ಅಲ್ಲಿ ಹೋಗಿ ತಗೋಲ್ಲ ಅಲ್ಲಿ ಯಾಕೆ ಹೋಗಿ ಸಾಯ್ತೀನಿ ಅಲ್ಲ ನೀವು ಬಾಯಾಗ ಮತ್ತು ಅಗದ್ ಬರ್ತಾವ ಅಲ್ಲಿ 2 ತುಂಬಬೇಕತ್ತ 2,000 ತುಂಬಬೇಕತ್ತ ಆ ಟ್ರೈನಿಂಗ್ ತೊಗೋಬೇಕತ್ತ ಆ ಹೋಸು ಮಗ ಆ ನೀತಿ ಮ್ಯಾಗ ಮಾಸ ಆಗಿಲ್ಲ ಆ ಹೋಸು ಮಗ ಬಂದಾಗ ಎದ್ದು ರೆಸ್ಪೆಕ್ಟ್ ಕೊಡ್ಬೇಕತ್ತ ಅಲ್ಲ ಅವನು ಅದ್ಯಾಕೆ ಬೇಕಾಗಿದ್ದು ನೀಗ ಸೀರೆ ಜಂಪರ್ ಬೇಕಾದ್ರೆ ಹೋಗೋದು ಪೈಲ ಅಂಗಡಿಗೆ ಆ ಹೊಸ ಮಕ್ಕಳು ಒಂದು ಬಿಸ್ನೆಸ್ ಹೆಂಗ್ರಿ ಈಗ ಒಂದು ಕಂಪ್ನಿ ಐತಿಪ್ಪ ನಿಮ್ದೊಂದು ಅರಿವಿ ಅಂಗಡಿ ಐತಿ ತಿಳ್ಕೊಂಡ್ಬಿಡ್ನು ಈ ಕಂಪ್ನಿಗಳು ಹೆಂಗೆ ಸ್ಟಾರ್ಟ್ ಹಾಕಾವಂದ್ರೆ ಈ ಮಕ್ಕಳು ಮೊದಲು ಮೇನ್ ಉದ್ದೇಶ ಏನಂತ ತಿಳ್ಕೊಂಡ್ಬಿಡ್ರಿ ಇಲ್ಲಿ ಸಿಂಪಲ್ ಆಗಿ ಹೇಳ್ತಾನೆ ರೀ ನಾ ತಿಳ್ಕೊಂಡಿರ ಪ್ರಕಾರ ಅದು ಹೆಂಗೈತು ಏನೋ ನಿಮಗೆ ಗೊತ್ತಿಲ್ಲ ನಾ ತಿಳ್ಕೊಂಡಿರ್ಬೇಕಾದ್ರೆ ನೆಕ್ಕಿ ಹಿಂಗೆ ಇರ್ತದೆ 100% ಕರೆಕ್ಟ್ ಆಗಿರ್ತದೆ ಒಂದು ಅರಿವಿ ಅಂಗಡಿ ಇರ್ತದೆ ನಿಮ್ಮದು ಅರಿವಿಗಳನ್ನ ಹೆಂಗಾರು ನೀವು ಸೇಲ್ ಮಾಡ್ಬೇಕಾಗ್ತದೆ
ಅರಿವಿಗಳು ಹೆಂಗಾರು ಮಾಡಿ ನೀವು ಸೇಲ್ ಮಾಡ್ಬೇಕೈತಿ. ನೀವು ಏನು ಮಾಡ್ತೀರಿ, ನಾವೊಂದು ಕಂಪ್ನಿ ಸ್ಟಾರ್ಟ್ ಮಾಡೀನಪ್ಪ, ಕೆಲ್ಸಕ್ಕೆ ಬೇಕಾದ್ರೆ ಸ್ಟಾರ್ಟಿಂಗ್ 18,000 ನೋಡ್ರಿ, 21,000 ಕಮಿಷನ್ನೇ ಹಾಕೋದೈತಿ, 18,000 ಐತಿ. ಕ್ವಾಲಿಫಿಕೇಶನ್ ಒಂದು ನಾವು 15 ಫೇಲ್ ಆದ್ರೂ ನಡೀತದ, ಪಾಸ್ ಆದ್ರೂ ನಡೀತದ, ಸೆಕೆಂಡ್ ಇಯರ್ ಅದಕ್ಕೆ ನಡೀತದೆ, ಈಗ ನಡೀತದ, ಡಿಗ್ರಿಯಾಗ ಮಾಸ್ತರ್ ಬಡಿದ್ರು ನಡೀತದೆ, ಏನು ಬೇಕಾದ ಅದು ನಡೀತದ. ಹಾಗಾಗಿ ನೀವು ಬಂದು ಬಿಡ್ರಿ ಅಂತ ಹೇಳ್ಬಿಡ್ತಾರೆ. ಒಂದು 3 ಮಂದಿ 4 ಮಂದಿ ನಾವು ಬ್ಯಾಗ್ ತುಂಬ್ಕೊಂಡು ಹಾದು 4 ಕುಣಿಸ್ತಾರ. ಜಾಬ್ ಬಗ್ಗೆ ಬಿಸ್ನೆಸ್ ಬಗ್ಗೆ ಸಿಕ್ಕಾಪಟ್ಟಿ ಮುಕ್ಕಳು ಹರಿಯೋ ಮುಗ್ಳ ನೋಡ್ಸೋಂಗೆ ಹೇಳ್ತಾರೆ. ಹೇಳಿ ಆದ್ಮೇಲೆ ಕೆಲಸ ಆಯ್ತು. ಅಲ್ಲಿ ಮತ್ತೆ ಈ ಬದ್ನಿಕೇನು ಕೆಲಸ ಮಾಡೋಂಗಿಲ್ಲ, ನೆನಪಿಗೆ ಬತ್ತಿ ಈಗ ಹತ್ತು ಕೇಳಿ ಅಲ್ಲಿ ಏನೂ ಬದ್ನಿಕೆ ಕೆಲಸ ಮಾಡೋಂಗಿಲ್ಲ, ಅಲ್ಲಿ ಏನೂ ಇಲ್ಲ. ತಳಗ 3 ಮಂದಿ ಹಾಕೋತಿ, ಸುಳ್ಳ ಒಂದು ಕೈಯಾಗ ಬುಕ್ ಫೈಲ್ ಹುಡ್ಕೋದೈತಿ, ಹಿಂಗೆ ಅಡ್ಡಾಡೋದೈತಿ ಬರೋದೈತಿ ಬರೀ ಇದಾವ. ನಾವು ಜೀವನದಾಗ ಅಲ್ಲಿ ಏನು ಕೆಲಸ ಮಾಡೋಂಗಿಲ್ಲ. ಅಲ್ಲಿ ಏನು ಬಗ್ಸಿ ಬೆಳೆಸಿ ತೆಗೆದ್ರು ನಿಮ್ಮ ಜೀವನದಾಗ ಬರೀ 3 ಮಂದಿನ ಹಾಕೋದರೈತಿ, ಬರೀ 3 ಮಂದಿನ ಹಾಕೋದರೈತಿ. ಇನ್ನು ಕಂಪ್ನಿ ವಿಷಯಕ್ಕೆ ಬರೋಣ್ರಿ. ಏನಾಗ್ತದ, ಒಂದು ಅರಿವಿ ಅಂಗಡಿ ತೆಗೆದಿರ್ತೀರಿ, ಆಮೇಲೆ ಕೆಲಸಕ್ಕೆ ಕರಿತೀರಿ. ನೀವು ಏನು ಮಾಡ್ತೀರಿ, ನೀವು ಅವ್ರಿಗೆಲ್ಲ ಫುಲ್ ಟ್ರೈನಿಂಗ್ ಕೊಡ್ತೀರಿ, ಅವ್ರು ಫೇಲ್ ಆದ್ರೂ ಪಾಸು ಮಾಡ್ಕೋತೀರಿ, ಎಲ್ಲ ಕುಣಿಸ್ತಾರೆ. ಅವ್ರಿಗೆ ಏನು ಹೇಳ್ತೀರಿ ನೀವು, ಒಂದು ಐಡಿ ಕ್ರಿಯೇಟ್ ಮಾಡ್ಬೇಕಮ್ಮ. ಯಾಕಂದ್ರೆ ನಮ್ಮ ಕಂಪ್ನಿ ಅಂದಾಗ ಮೊದಲು ನಾವು ಏನು ಮಾಡಬೇಕು, ನಾವು ನಮ್ಮ ಬ್ರ್ಯಾಂಡ್ಗಳನ್ನು ಬಳಸಬೇಕಾಗ್ತದೆ. ಹಾಗಾಗಿ ನೀವು ಒಬ್ಬ ಏನು ಮಾಡೋದು, 48,000 ರೂಪಾಯಿ ಕೊಟ್ಟ ಈ ಕೆಲವೊಂದು ಪ್ರಾಡಕ್ಟ್ಗಳನ್ನ ಕೊಂಡ್ಕೋಬೇಕಾ, ಇಲ್ಲಾಂದ್ರೆ ಕೆಲಸ ಆಗೋದಿಲ್ಲ. ಇಲ್ಲಿ ಕಂಪ್ನಿಯಾಗ ಅಂದ್ರೆ ಜಾಬ್ ಇಲ್ಲ. ನೀವು ಒಬ್ಬ ಏನು ಮಾಡ್ತಾನೆ, 48,000 ಕೊಟ್ಟು ಕೊಂಡ್ಕೋತಾನೆ, ಮತ್ತೊಬ್ಬ ಬರ್ತಾನೆ 48,000, ಮತ್ತೊಬ್ಬ 3 ಮಂದಿ 48,000 ತಗೋತಾರ. ಅಂದ್ರೆ ನನ್ನ ಪ್ರಕಾರ 1,50,000 6,000 ರೂಪಾಯಿ 1,44,000 ರೂಪಾಯಿ ಅರಿವಿನ ಕೊಂಡ್ಕೊಂಡ್ರೆ ಅವ್ರು ಸುಳ್ಳು ಮಕ್ಕಳ. ಯಾಕಂದ್ರೆ ಕಂಪ್ನಿ ಇವ್ರದ್ದು ಅರಿವಿದದ. ಹಂಗಾಗಿ 1,44,000 ಕೊಂಡ್ಕೊಂಡ್ರು. ಅಲ್ಲಿ 2,000 ಮೊದಲು ತುಂಬಿತೀರಿ, ಸುತ್ತ ಕೂಡಿ 1,50,000 ನೋಡ್ರಿ, 1,50,000 ಇರ್ತದೆ. ಅವ್ರಿಗೆ ಪೇಮೆಂಟ್ ನೀವು ಕೊಡ್ಬೇಕಾಗ್ತದೆ. ಇನ್ನು ಅವ್ರ ಪೇಮೆಂಟ್ ನೀವು ಕೊಡ್ಬೇಕಾದ್ರೆ ಅವ್ರು ಕೆಳಗೆ 3 ಮಂದಿನ ಅವ್ರು ಹಾಕೋಬೇಕು. ಹೋಗಿ ಸುಳ್ಬೇಕು 3 ಮಂದಿನ ಹಾಕೊಂಡ್ಮ್ಯಾಕ ಅವ್ರು ಬಂದ್ಮ್ಯಾಕ ಮತ್ತೆ ಹೊಳೆ ಅವ್ರು 48,000 ರೂಪಾಯಿ ತುಂಬಿ ಇಲ್ಲಿ ಮತ್ತೆ ಅವ್ರು ಅರಿವಿ ಖರೀದಿ ಮಾಡ್ಬೇಕಾ. ಇಲ್ಲ ಐತಾರ ಪ್ಲ್ಯಾನ್. ಅವ್ರು ಮತ್ತೆ ಅಂದ್ರೆ ಅಲ್ಲಿ ಒಂದು 1,50,000 ಬತ್ತಲ್ಲ ನಿನಗೆ. ಅವ್ರು 3 ಮಂದಿದ 1,50,000 ಅಂದ್ರೆ ಅವ್ರು 3 ಮಂದಿದ 1,50,000, ಅವ್ರು 3 ಮಂದಿ ಖರೀದಿ ಮಾಡಿತಾರ 1,50,000. ಆ 1,50,000 ಕೆಲವೊಂದಿಷ್ಟು ಸ್ವಲ್ಪ ಪರ್ಸೆಂಟೇಜ್ ಭಾಗವನ್ನು ಏನು ಮಾಡ್ತಾರೆ, ಈ ಫಸ್ಟಿಗೆ ಏನು ಇರ್ತಾನೆ ಈ ಹುಚ್ಚು ಸೊಳ್ಳೆ ಮಗ ತಳಗ 3 ಮಂದಿ ಬಂದು ತುರ್ಕೆತಾವಲ್ಲ, ಅವ್ರು ಸ್ವಲ್ಪ ಕೊಟ್ಬಿಡ್ತಾರೆ. ಅವ್ರು 3 ಮಂದಿ ಮತ್ತು ಅವ್ರು 3 ಮಂದಿ ಬಂದವರೆಲ್ಲ 48,000 ರೂಪಾಯಿ ತುಂಬಬೇಕಾ, ಇಲ್ಲ 15,000 ತುಂಬಬೇಕು. ಐಡಿ ಕ್ರಿಯೇಟ್ ಮಾಡಿದಂಗೆ ಇರ್ತದ, ಸ್ಯಾಲ್ರಿ ತಕ್ಕಂಗೆ ಇರ್ತದ ತಂದು ಪರ್ಚೇಸ್ ಮಾಡಬೇಕಾ. ಅವ್ರು ಏನು ಬೇಕಾ ಮಾಡೋ ಪರ್ಚೇಸ್ ಮಾಡಬೇಕಾಗ್ತದ. ಅವ್ರು ನಿಂತು ಹೊಯ್ಕೊಂಡು ಬೇಕಾದ ಟ್ಯಾಲೆಂಟ್ ಇದ್ರು ಅವ 48,000 ರೂಪಾಯಿ ತುಂಬಬೇಕು, ಇಲ್ಲ 15,000. 3 ಟೈಪ್ ಇರ್ತದೆ. 10,000 ಒಂದು ಇರ್ತದ, ಆಮೇಲೆ 25,000 ಏನೋ 48,000 ಹಿಂಗೆ ಏನೇನು ಇರ್ತದ, ಅದು ತುಂಬಬೇಕು. ನೀವು ಹೆಂಗೋ ಮಾಡಿದ್ರು ಅಲ್ಲಿ ನಿಮ್ಮ ಅರಿವಿ ಖರೀದಿ ಆಗ್ತಾನೆ ಇರ್ತದ. ಅವ್ರು ರೊಕ್ಕ ಕೊಟ್ಟು ಸಿಕ್ಕಾಪಟ್ಟಿ ರೊಕ್ಕ ಕೊಟ್ಟು ತೋತಾರ. ಅಥವಾ ಕೆಲವೊಂದು ಲಾಭ ಬಂದದ ಭಾಗವನ್ನ ಇವ್ ಕೊಟ್ಕೊಟ್ಟು ಪೇಮೆಂಟ್ ಕೊಟ್ಕೊಟ್ಟು ನಿಮಗೆ ಜಾಡ್ತದ. ಇಷ್ಟು ಬಿಟ್ಟು ಬೇರೆ ಏನೋ ಬದನಿಕಾಯಿ ಇರಂಗಿಲ್ಲ. ಇಲ್ಲಿ ಸುಳ್ಳ ಮಂಜಿನ ಕೂಡಿ ಹಾಕೋದೈತಿ, ಹೊಯ್ ಡಡಲ್ ಅನ್ನೋದೈತಿ, ಮಂಜಿನ ಕೂಡಿ ಹಾಕೋದೈತಿ, ಹೊಯ್ ಡಡಲ್ ಅನ್ನೋದೈತಿ. ಅವನವ್ನು ಇಲ್ಲೇ ಹೊಲ್ದಾಗ ಮಾಡಿ ರಗಡ್ ಐತ್ರಿ ದೋಸ್ತ. ಅವ್ನವ್ನ ಅಟ್ಯಾಕ ಅವನವ್ನ ನೆತ್ತಿ ಮ್ಯಾಗ ಮಾಸರಿಗಿಲ್ಲ, ಹೊಸು ಮಕ್ಕಳು ಹಿಂಗೆ ಅಯ್ಯ ಅನ್ಕೊಂಡವನವ್ನ ಅಡ್ಡಿ ಇಲ್ಲೇ ದಿಲ್ದಾರ ಪೋಲ ಕೆಂಗ ಗತಿಗೆ ಮೇಲಿಲ್ಲ. ಅವ್ನವ್ನು ಏನಾಗೋದೈತಿ. ದೇಶಕ್ಕೆ ಅಣ್ಣ ಹಾಕ್ತಿತ್ತಿಲ್ಲ, ಮೆಚ್ಚುಗೆ ಇರಲಿ ನಿನಗೆ, ಒಂದು ಅವ್ನ ಜೀವನದಾಗ ಹೆಮ್ಮೆ ಇರಲಿ, ನಿನಗೊಂದು ಜೀವನದಾಗ ಒಂದು ಗತ್ತಿರಲಿ, ಒಂದು ಗಾಂಭೀರ್ಯ ಇರಲಿ, ಒಂದು ಆಟಿಟ್ಯೂಡ್ ಇರಲಿ. ದೋಸ್ತ ಏನು ನೌಕರಿ ಸಿಗ್ಲಿಲ್ಲ ಅಂದ್ರೆ ಅಟ್ಟ ಜೀವನ ಏನವನವ್ನ ಜೀವನದಾಗ ಇಲ್ಲಿ ದೇಶಕ್ಕೆ ಅಣ್ಣ ಕೊಡ್ತಿರ್ತೀನಿ, ನಂಬಿಕೆ ಇರಲಿ, ಒಂದು ಧೈರ್ಯ ಇರಲಿ. ನೌಕರಿ ಇಲ್ಲ ಏನು ಮರ್ಯಾದೆ ಕೊಡತ್ತಿಲ್ಲ. ಜೀವನದಾಗ ನೌಕರಿ ಹಿಡಿದವ್ರಿಗೆ ಅಟ್ಟ ಮರ್ಯಾದೆ ಸಿಗ್ತೈತಿ. ಅವ್ನು ಜೀವನದಾಗ ನೌಕರಿ ಹಿಡಿದ್ರೆ ಅಟ್ಟ ಮರ್ಯಾದೆ, ಜೀವನದಾಗ ನೌಕರಿ ಹಿಡಿದ್ರೆ ಅಟ್ಟ ಸಾಧನೆ. ಅವನು ಹೊಲ್ದಾಗ ಮಾಡಿ ಸಿಕ್ಕಾಪಟ್ಟೆ ಐತಿಲಿ, ದೇಶಕ್ಕೆ ಅಣ್ಣ ಕೊಡ್ತಿರ್ತೀನಿ, ಹೆಮ್ಮೆ ಐತಿ, ನಿನಗೊಂದು ಗೌರವ ಐತಿ, ನಿನ್ ಮ್ಯಾಗ ಒಂದು ನಂಬಿಕೆನೇ ಐತೆ, ನಿನ್ನ ಮ್ಯಾಗ ಒಂದು ವಿಶ್ವಾಸ ಐತಿ, ನಿನಗೊಂದು ಆ್ಯಟಿಟ್ಯೂಡ್ ಐತಿ, ನಿನಗೊಂದು ನಿನ್ನದೇ ಆದ ಒಂದು ಸ್ಥಾನ ಐತಿಲಿ. ನಿನ್ನ ಸ್ಥಾನ ಯಾವಂಗೂ ತುಂಬಾಕ ಬರಂಗಿಲ್ಲಲಿ. ಯಾಕಂದ್ರೆ ರೈತಿಗಿರೋ ಪವರ್ ಅಷ್ಟದ. ಮಾಡೋ ಬದ್ಲಿ ಆ ಸುಳ್ಳು ಮಕ್ಕಳ ಕೈಯಾಗ ಹೋಗಿ ಅಯ್ಯ ಅನ್ಕೋತ 3 ಮಂದಿ ಕೆಳಗೆ ನಿನ್ನ 3 ಮಂದಿ ಅವ್ನು ಕೆಳಗೆ 3 ಮಂದಿ ಮಾಡಿ ಹಿಂಗೆ ಮಾಡಿ 300 ಮಂದಿ ಮನಿ 3 ಶಾಪ ತೊಗೊಂಡು ನಿನಗೆ ತಟ್ಟಿ ಅವ್ನು ನಾಳೆ ಮಣ್ಣಾಗ ಸೇಕ್ ಹಾಕಿರ ಮಣ್ಣು ಸೇಕ್ ಕರ್ಕೊಂಗಿಲ್ಲಲಿ. ನಿನ್ನ ಆದ ಒಬ್ಬ ರೈತಾಗಿ ಅವ್ನು 4 ಮಂದಿಗೆ ಅನ್ನ ಹಾಕಿದ ಮಣ್ಣು ನಿನ್ನ ಪ್ರೀತಿಯಿಂದ ಹೊಲ್ಸ್ಕೋತದ. ಅದನ್ನ ತಿಳ್ಕೊಲ್ಲ ಜೀವನದಾಗ. ಅವನವನೇ ಯಾವ ಕಂಪನಿ ಬರ್ತಾನೋ, ಒಂದು 10,000 ಕೊಡ್ತಾನೋ, 18,000 ಕೊಡ್ತಾನೋ, ಆಸೆಗೆ ಬಿದ್ದವ್ ಇಲ್ಲೆಲ್ಲ ಅವನವ್ನ ಮನಿ ಮಠ ಬಿಟ್ಟು ಹೊಲ ಮನಿ ಬಿಟ್ಟು ಅಲ್ಲಿ ಹೋಗಿ ಡಬ್ ಗಿದ್ದವನ ಗುಂಗಾಡ್ ಕಟ್ಸ್ಕೋತ ಅಲ್ಲಿ ಹೋಗಿ ಅಯ್ಯ ಅನ್ಕೋತಾವ್ ನೋಡಿ ಜಾಬ್. ಅದು ಕೆಳಗೆ ಜಾಬ್ ಕಲ್ರು ರಕ್ಕಿ ಇರ್ತದಲ್ಲೋ ಅದು ಗೊತ್ತಿಲ್ಲ. ಅಲ್ಲಿಂದ ಬಂದಿರ್ತಾವ ಏನು ಕತಿ ಸುಡ್ಗಾಡ್ ಸಾಯ್ತೇವೆ. ಅದಕ್ಕೆ ಏನು ಪ್ರೂಫ್ ಇರ್ತದ ಏನು ಸುಡ್ಗಾಡ್ ಸಾಯ್ತಿಲ್ಲ. ಸುಳ್ಳು ಅವನ ಪ್ಯಾನ್ ಕಾರ್ಡ್ ತೋರಿಸ್ತಾವ, ಸುಳ್ಳು ವೋಟಿಂಗ್ ಕಾರ್ಡ್ ತೋರಿಸ್ತಾವ. ಆ ಕಂಪ್ನಿ ಆದೈತಿ ಇದೈತಿ ಒಂದು ತಿಂಗಳದಾಗ 3 ಮಂದಿ ನೀ ಹಾಕೋದಿದೆ. ಅವರು ಸೀರೆ ಜಂಪರ್ ಖರೀದಿ ಮಾಡಿದ್ರೆ ನಿಂಗೆ ಒಂದು ಐಫೋನ್ ಗಿಫ್ಟ್ ಇರ್ತದ, ಆಮೇಲೆ 5 ಸ್ಟಾರ್ದಾಗ ಗ್ರ್ಯಾಂಡ್ ಎಂಟ್ರಿ ಇರ್ತದ, ವರ್ಲ್ಡ್ ಟೂರ್ ಇರ್ತದ. ಏನು ನೀ ಕಾಣಲ್ಲ ಐಫೋನ್, ನೀ ಕಾಣಲ್ಲ 5 ಸ್ಟಾರ್. ನಾವು
ಏನು ನೀ ಕಾಣ್ ಏರೋಪ್ಲೇನ್ದಾಗ ಏನು ಒಟ ನಾವು ಏನೋ ಬೇರೆ ದೇಶಕ್ಕೆ ಹೋಗೋದಿಲ್ಲ ಹ್ಯಾಂಗೆ ಏನು ಆಕತಿ ಮಾತಾ ಅಂತನ ಆ ಹುಸು ಮಕ್ಕ ಹೇಳ್ದು ಕಟ್ತಿಕ ಈಗ ಒಂದು ತಿಂಗದ ಪಾಪ ಇಲ್ಲಿ ಮೂರು ಮನಿ ಮೂರ್ದು ಅದ್ಯಾಕೆ ಬೇಕಾಯ್ತಲ್ಲೇ ಸುಳ್ಳು ಮಗಳ ಮಾಡ್ಕೋತಿಲ್ಲ ಇವ್ರನ್ನಪ್ಪ ಏನಾಗೋದು ಜೀವನದಾಗ ಹಂಗಾಗಿ ಇತ್ತ ಬಗ್ಗೆ ಯಾರು ತಲೆ ಕೆಡ್ಸೋಕೆ ಹೋಗ್ಬೇಡ್ರಿ. ಕೆಲವೊಂದು ಕಂಪ್ನಿಗಳು ಇರ್ತಾವ ಚಲೋ ಇರ್ತಾವ, ಅವಕ್ಕೆ ಒಂದು ಸಿಸ್ಟಮ ಒಂದು ರೂಲ್ಸ ಒಂದು ಇಂಟರ್ವ್ಯೂ ಅಂತಂದು ಏನೇನು ಇರ್ತದ. ಆ ಪ್ರಕಾರವಾದ್ರೆ ಅವು ತಿಂಗಳ ಇಂಟ್ರೆಸ್ಟ್ ಪೇಮೆಂಟ್ ಇರ್ತದೆ. ಅಂಥ ಕಂಪ್ನಿಯಾಗ ಕೆಲಸ ಮಾಡಿದ್ರೆ ಏನು ಕೆಟ್ಟದಲ್ರಿ, ಅದು ಒಳ್ಳೇದ. ಇವು ಕೆಲವೊಂದು ಇರ್ತಾವೆ ನೋಡ್ರಿ ಇವು ಇಂಥ ಇದೇ ಏನೇ ನಿಂತು ಹೊಯ್ಕೊಂಡು ನಿಂಕ ಮಟ ಅದ್ರ ಬಗ್ಗೆ ತಲೆ ಹಾಕಿ ಕೂಡ ಮಲ್ಕೋಕೆ ಹೋಗ್ಬೇಡ್ರಿ. ಸುಳ್ಳು ನಾವು ಈದ ನೆಟ್ವರ್ಕ್ ಮಾರ್ಕೆಟ ಆ ಮಾರ್ಕೆಟ ಈ ಮಾರ್ಕೆಟ್ ಹೇಳಿ ಲಾಸ್ಟಾಗಿ ನಮ್ಮ ಮಾರ್ಕೆಟ್ದಾಗ 10 ರೂಪಾಯಿ ಕೊತ್ತಂಬರಿ ಸೂಡು, 8 ರೂಪಾಯಿ ಮೆತ್ತೆ ಸೂಡು, ಅವ್ನು 5 ರೂಪಾಯಿ ಸಬ್ಸಿ ಸೂಡತ್ತಂದು ಮಾರ್ಕೋತ್ಕೊಂಡಾಗ ನಕ್ಕಿ ಹಚ್ತಾರ. ಹಂಗಾಗಿ ಈಗ ಏನು ನಿನ್ನ ಜೀವನ ಐತಿಲ್ಲ ಹಿಂಗೆ ನೀನು ನೋಡ್ಕೋತ ಹೋಗ್ಬಿಡು. ಅವ್ರು ಸಾಯ್ತಾರ, ನೀನು ಸಾಯಿ. ಇಂಥ ಕೆಲ್ಸಕ್ಕೆ ಹೋಗ್ಬೇಡ್ರಿ. ಇನ್ನು ಕೆಲವು ಹೊಸ ಮಕ್ಕಳು ಏನು ಮಾಡ್ತಾರಂದ್ರೆ ಸ್ವಲ್ಪ ಇಂಥದ್ರ ಬಗ್ಗೆ ಅಡ್ವರ್ಟೈಸು ಈಗ ಇಂಚೀಚಿಗೆ ಭಾಳ ಮಾಡಾಕತ್ತಾರ. ಅಂಥದ್ರ ಬಗ್ಗೆ ಹೇಳ್ತಾರೆ ಕೆಲಸ ಯಾರು ಮಾಡಕ್ಕೆ ಹೋಗ್ಬೇಡ್ರಪ್ಪ. ಆಮೇಲೆ ಯಾವುದೋ ಒಂದು ಏನೋ ಯಾವ ಹೇಳಿದ ತಕ್ಷಣ ಯಾರು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಹೋಗಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಅದು ಎಷ್ಟು ಮಟ್ಟಿಗೆ ಕರಿಯದ ಎಷ್ಟು ಮಟ್ಟಿಗೆ ಸುಳ್ಳದ ಅಂತ ತಿಳ್ಕೊಂಡ ಹೆಜ್ಜೆ ಇಡೋದು ಪರಿ. ನಾ ಇಲ್ಲಿ ಎಲ್ಲ ವಿಡಿಯೋದ ಮುಗಿದ ತಕ್ಷಣ ಇದು ವಿಡಿಯೋ ಕಾಮಿಡಿ ದೃಷ್ಟಿಯಿಂದ ಮಾಡಿದ್ನಿ ಅಂತ ಹೇಳಿದ್ನಿ. ಈ ವಿಡಿಯೋಕ್ಕೆ ಮಾತ್ರ ನಾ ಹೇಳೋದಿಲ್ಲ, ಇದು ಕಾಮಿಡಿ ದೃಷ್ಟಿಯಾಗಿ ನಾ ಮಾಡೇ ಇಲ್ಲ. ಯಾಕಂದ್ರೆ ಸೀರಿಯಸ್ ಆಗಿ ಹೇಳೀನಿ. ಸೀರಿಯಸ್ ಆಗಿ ಹೇಳೋದು ಈ ಪತಿ ಬೇದ ಹೇಳ್ತಲ್ಲ ವಸ್ತು ಮಾಡತ್ತ ನೀವು ಅನ್ಬೋದ. ಅದು ನಮ್ಮ ಮಂದಿ ಉತ್ತರ ಕರ್ನಾಟಕ ಮಂದಿಪ್ಪ ಹೇಳಕ್ಕೆ ಬಾಯಿಲಿ ಸಮಾಧಾನಲಿ ಆಮೇಲೆ ಶಾಂತ ರೀತಿಯಿಂದ ಹೇರ ಈ ಹೂಸು ಮಕ್ಳು ಅರ್ಥ ಆಗೋದಿಲ್ಲ ರೀ. ಅದಕ್ಕಾಗಿ ಅವ್ನು ನೋಡಿ ನಿಂತು ಹೊಯ್ಕೊಂಡು ಬೇಯಾಕಬೇಕು, ಕೂತು ಸುಮ್ಮನೆ ನಾವು ಕಾಯಂ ಭಯ ಬರಾಕ್ಬೇಕು. ಅಂದ್ರೆ ನಮ್ಮ ಹುಡುಗರಿಗೆ ನಾ ಹೇಳಿದ ಅರ್ಥ ಆಗ್ತದಿಲ್ಲ, ಅರ್ಥ ಆಗೋದಿಲ್ಲ. ಇದು ಉತ್ತರ ಕರ್ನಾಟಕ ಬಾಯಾಗ ಬೇಗಲಿಲ್ಲ ಅದು ನಡೆಯಂಗಿಲ್ಲ. ಸುಳ್ಳೆ ಮಗಣ ನಿನಗೆ ಬೆದಿಲ್ಲ ಟೋಟಲ್ ಆಗಿ ಹೇಳಾಕತ್ತನ ನಮ್ಮ ಕಡೆಯದು ಒಂದು ಬಹುಮಾನ ಕೊಟ್ಟಾಗ ದೊಡ್ಡ ಪ್ರಶಸ್ತಿ ಕೊಟ್ಟಾಗ. ಹಾಗಾಗಿ ನಮ್ಮ ಭಾಷೆದಾಗ ಸ್ವಲ್ಪ ವಿಡಿಯೋದಾಗ ಏನಾಗ್ತದೆ ಸ್ವಲ್ಪ ನಮ್ಮ ಮಾತುಗಳು ಖಡಕ್ಕಾಗಿ ಬರ್ತಿರ್ತಾವ. ಯಾರು ಹೊಯ್ತೆ ಹಾಕಕ್ಕೆ ಹೋಗ್ಬೇಡ್ರಿ. ಆ ವಿಡಿಯೋ ಹೆಂಗೆ ಅನಿಸ್ತು ಅನ್ನೋದು ಕಾಮೆಂಟ್ ಮಾಡೋದು ಮತ್ತು ತಿಳಿಯಕ್ಕೆ ಹೋಗ್ಬೇಡ್ರಿ. ಹಂಗೆ ಯೂಟ್ಯೂಬ್ದಾಗ ನೋಡಕತ್ತೀರಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಸ್ವಲ್ಪ ಶೇರ್ ಕೂಡ ಮಾಡಿರಿ ಅದೊಂದು ವಿಡಿಯೋ. ಯಾಕಂದ್ರೆ ನಾವು ನೋಡಿ ಕೆಲವೊಂದು ಎಷ್ಟೋ ಮಂದಿ ಮನಿ ಮುರ್ಕೊಂಡಿದ್ದು ಇತಿಹಾಸಗಳು ನಾವು ಕೇಳಿದ್ದು ಭಾಳ ದಿನ ಇದೊಂದು ವಿಡಿಯೋ ಮಾಡ್ಬೇಕು ಅಂತ ಅನ್ಕೊಂತೀನಿ. ಇವತ್ತು ಡಡಲ್ ಅನಿಸ್ಬಿಟ್ಟು ರೀ. ಆಮೇಲೆ ಹಾಗೆ ಫೇಸ್ಬುಕ್ದಾಗ ನೋಡಕತ್ತೀರಂದ ಅಲ್ಲಿ ಒಂದು ಫಾಲೋ ಹೊಯ್ಡ್ರಿ, ಏನಾಗೋದಿಲ್ಲ. ನೆಕ್ಸ್ಟ್ ವಿಡಿಯೋ ಸಿಗೋಣ್ರಿ. ಅಲ್ಲಿವರೆಗೂ ನಮಸ್ಕಾರ.